ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ವೀಕ್ಷಕರಿಗೆಲ್ಲ ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಹರೇ ರಾಮ. ಪನ್ನಗಾಧಿಪತೆ ದೇವ ಅನಂತೋ ವಾಯುವಾಹನ ವಿಷ್ಣುಪೀಠಾತ್ಮನೆ ತುಭ್ಯಂ ನಾಗರಾಜಾಯತೆ ನಮಃ. ಶ್ರೀ ನಾಗರಾಜಾಯ ನಮಃ. ಆತ್ಮೀಯರೇ, ಇಂದು 30ನೇ ತಾರೀಕು 5ನೇ ತಿಂಗಳು 2026ನೇ ಇಸ್ವಿ, ವಾರ ಶನಿವಾರ. ಇಂದಿನ ದಿವಸದ ಪಂಚಾಂಗ ಹೇಗಿದೆ ಹೇಳುವಂತಹದ್ದನ್ನು ನೋಡೋಣ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ದೃಪಶಾಲಿ ವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವ ನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು ಅಧಿಕ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಚತುರ್ದಶಿ ತಿಥಿಯಾಗಿರ್ತಕ್ಕಂಥದ್ದು. ವಾರ ಶನಿವಾರವಾಗಿದೆ. ಈ ದಿವಸ ನಕ್ಷತ್ರ ವಿಶಾಖ ನಕ್ಷತ್ರ ಇದೆ. ಈ ದಿವಸದ ಯೋಗವನ್ನು ನಾವು ನೋಡುವಾಗ ಶುಭನಾಮ ಯೋಗ ಇದೆ, ವಣಿಜಾಕರಣ ಇದೆ ಇವತ್ತಿನ ಪಂಚಾಂಗದಲ್ಲಿ. ಹೀಗಿರುವಾಗ ಇವತ್ತಿನ ಖಗೋಳದಲ್ಲಿಯ ಗ್ರಹಗಳ ಸ್ಥಿತಿ ಭಚಕ್ರದಲ್ಲಿ ಏನಿದೆ ನೋಡಿ. ಮೇಷರಾಶಿಯಲ್ಲಿ ಅಂಗಾರಕನಿದ್ದಾನೆ, ವೃಷಭ ರಾಶಿಯಲ್ಲಿ ರವಿ ಇದ್ದಾನೆ, ಮಾಂದಿಯುತನಾಗಿದ್ದಾನೆ. ಮಿಥುನ ರಾಶಿಯಲ್ಲಿ ಬುಧ, ಶುಕ್ರ ಮತ್ತು ಗುರು 3 ಶುಭ ಗ್ರಹಗಳಿದ್ದಾವೆ. ಕರ್ಕಾಟಕ ರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ, ಶೂನ್ಯ ರಾಶಿ. ಸಿಂಹರಾಶಿಯಲ್ಲಿ ಎಂದಿನಂತೆ ಕೇತು, ಕನ್ಯಾ ಶೂನ್ಯ, ತುಲಾ ಶೂನ್ಯ. ವೃಶ್ಚಿಕ ರಾಶಿಯಲ್ಲಿ ಚಂದ್ರನು ವಿಶಾಖ ನಕ್ಷತ್ರದಲ್ಲಿದ್ದಾನೆ. ಧನುಷ್ ಶೂನ್ಯವಾಗಿದೆ, ಮಕರ ಶೂನ್ಯ. ಕುಂಭರಾಶಿಯಲ್ಲಿ ರಾಹು, ಮೀನ ರಾಶಿಯಲ್ಲಿ ಶನಿ ಮಹಾತ್ಮ ಇರುವಂತಹದ್ದು ಇವತ್ತಿನ ಗ್ರಹಸ್ಥಿತಿಯಾಗಿರ್ತಕ್ಕಂತಹದ್ದು. ಹೀಗಿರುವಾಗ ಮೇಷಾದಿ 12 ರಾಶಿಗಳ ಫಲಗಳು ಏನಿದೆ ಹೇಳುವಂತಹದ್ದನ್ನು ನೋಡೋಣ. ಮೊದಲು ಮೇಷರಾಶಿ. ಮೇಷರಾಶಿಗೆ ಅಧಿಪತಿ ಕುಜ. ಕುಜನು ಸ್ವಕ್ಷೇತ್ರದಲ್ಲಿದ್ದಾನೆ. ಇವತ್ತು ಕುಜನ ಸಾನ್ನಿಧ್ಯಕ್ಕೆ ನಾವು ಬಂದಿದ್ದೇವೆ. ಇದು ನಾಗಭೂಮಿ, ನಾಗಪೃಷ್ಠ ಭೂಮಿಯಾಗಿರ್ತಕ್ಕಂಥದ್ದು ನಾಗಭೂಮಿಯಾಗಿದೆ ನೋಡಿ. ನಿಮಗೆ ಬಾಧಿಯಲ್ಲಿ ರಾಹು ಇದ್ದಾನೆ. ರಾಹುವಿನಿಂದ ಸರ್ಪ ಚಿಂತನೆ, ಆ ಸರ್ಪ ದೇವರ ಅನುಗ್ರಹ ಬೇಕಾಗಿರ್ತಕ್ಕಂಥದ್ದು ವಿಶೇಷವಾಗಿ ಮೇಷರಾಶಿಯವರಿಗೆ ನೋಡಿ. ಇವತ್ತಿನ ದಿವಸ ನಾಗನ ಸನ್ನಿಧಾನದಲ್ಲೇ ನಾವು ಇದ್ದೇವೆ ಅಂದಾಗ ನಾಗದೇವರ ಅನುಗ್ರಹವನ್ನು ಮೇಷರಾಶಿಯವರು ಪಡೆದುಕೊಳ್ಳುವುದರಿಂದ ನಿಮಗಿರ್ತಕ್ಕಂತಹ ದೇಹ ಬಾಧೆ, ಗೇಹ ಬಾಧೆ, ಚರ್ಮರೋಗ, ಅಲರ್ಜಿ, ನವೆ, ತುರಿಕೆ ಇತ್ಯಾದಿಗಳೆಲ್ಲವೂ ಸಹಿತವಾಗಿ ಪರಿಹಾರವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಒಟ್ಟಾರೆ ನಾಗನ ಅನುಗ್ರಹ ಬೇಕು. ಸಪ್ತಚಕ್ರಗಳು ಸಹಿತವಾಗಿ ಜಾಗೃತರಾಗಿರುವುದಕ್ಕೆ ನಾಗನ ಅನುಗ್ರಹ. ನಾಗನ ಅನುಗ್ರಹ ಇದೆ ಅಂದರೆ ನಮ್ಮ ದೇಹ ಸುಸ್ಥಿತಿಯಲ್ಲಿರ್ತದೆ, ನಮ್ಮ ಗೇಹ ಸುಸ್ಥಿತಿಯಲ್ಲಿರ್ತದೆ. ಗೇಹ ಅಂದರೆ ಮನೆ, ಸುಸ್ಥಿತಿಯಲ್ಲಿರ್ತದೆ. ನೀವು ಇವತ್ತಿನ ದಿವಸ ನಾಗನ ಅನುಗ್ರಹ ಪಡ್ಕೊಳ್ಳಿ. 9 ನಿಮ್ಮ ಸಂಖ್ಯೆ. ಕೆಂಬಣ್ಣದ ಬಟ್ಟೆಗಳು. ಪೂರ್ವ ದಿಕ್ಕು ಅಥವಾ ಪೂರ್ವಾಭಿಮುಖವಾಗಿರ್ತಕ್ಕಂತಹ ದೇವತಾ ದರ್ಶನದಿಂದ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆಯಾಗಿ ಸುಖ ಪ್ರಾಪ್ತಿ ಮೇಷರಾಶಿಯವರಿಗೆ. ಈಗ ವೃಷಭ ರಾಶಿ. ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ರವಿ ಇದ್ದಾನೆ, ಮಾಂದ್ಯುತನಾಗಿದ್ದಾನೆ. ಸ್ವಲ್ಪ ಪಿತೃದೋಷ ಕಂಡು ಬರ್ತದೆ. ರವಿಯ ಜೊತೆಯಲ್ಲಿ ಮಾಂದ್ಯ ಸೇರಿದಾಗ ಪಿತೃದೋಷ. ಆ ಪಿತೃದೋಷದಿಂದ ಮನೆಯಲ್ಲಿಯ ವಾತಾವರಣ ಕೆಟ್ಟು ಹೋಗ್ತದೆ. ತಂದೆ ತಾಯಿಗಳು ಒಬ್ಬರ ಮಾತು ಒಬ್ಬರು ಕೇಳೋದಿಲ್ಲ, ಇಬ್ಬರು ವಿಮುಖರಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕುಟುಂಬದ ಹಿನ್ನೆಲೆಯಲ್ಲಿ ನೋಡುವಾಗ ಪಿತೃದೋಷದಿಂದ ಹಲವಾರು ತೊಂದರೆಗಳು, ಸಕಲ ಸಂಪತ್ತುಗಳಿಗೂ ಹೊಡೆತ, ಬಾಧೆ, ತೊಂದರೆ ಇತ್ಯಾದಿಗಳು ಉಂಟಾಗ್ತದೆ. ಅದಕ್ಕೋಸ್ಕರವಾಗಿ ನೀವು ಮೋಕ್ಷನಾರಾಯಣ ಬಲಿ, ತ್ರಿಪಿಂಡಿ ಶ್ರಾದ್ದ, ತಿಲಹೋಮ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ಪರಿಹಾರ. ಸಾಧ್ಯವಾಗದೆ ಹೋದಲ್ಲಿ ನಾಗಬಲಿಯನ್ನು ಮಾಡ್ಕೊಳ್ಳಿ, ಅರ್ಥಾತ್ ಆಶ್ಲೇಷ ಬಲಿಯನ್ನು ಮಾಡ್ಕೊಳ್ಳಿ. ಆಗ ನಾಗದೇವರು ತುಷ್ಟನಾಗ್ತಾನೆ. ಆಗ ನಿಮ್ಮ ಕಷ್ಟ ಪರಿಹಾರವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ನಾಗದೇವರು ಸ್ಪಂದಿಸ್ತದೆ. ನಾಗದೇವರ ಅನುಗ್ರಹದಿಂದ ವೃಷಭ ರಾಶಿಯವರಿಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ. 6 ನಿಮ್ಮ ಸಂಖ್ಯೆ. ಬಳಸಿಕೊಳ್ಳುವುದರಿಂದ ಕ್ಷೇಮ. ಜೊತೆಯಲ್ಲಿ ಆರೋಗ್ಯ ಭಾಗ್ಯಕ್ಕಾಗಿ ಬಿಳಿ ಬಣ್ಣದ ವಸ್ತ್ರವನ್ನು ಧಾರಣೆ ಮಾಡಿ ಪೂರ್ವ ದಿಕ್ಕಿನಲ್ಲಿರ್ತಕ್ಕಂತಹ ಸುಬ್ರಹ್ಮಣ್ಯ ದೇವರ ಮಂದಿರಕ್ಕೆ ಹೋಗುವುದರಿಂದ ನಿಮ್ಮ ಕಷ್ಟ ನಿವಾರಣೆಯಾಗಿ ಇಂದಿನ ದಿವಸ ಸುಖವನ್ನು ಕಾಣ್ತೀರಿ. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ 3 ಶುಭ ಗ್ರಹಗಳು. ಬುಧನು ಭದ್ರಯೋಗದಲ್ಲಿ ಸ್ವಕ್ಷೇತ್ರದಲ್ಲಿದ್ದಾನೆ, ಶುಕ್ರನಿದ್ದಾನೆ, ಗುರು ಇದ್ದಾರೆ. ಹೀಗಿರುವಾಗ ತ್ರಿಗ್ರಹ ಯೋಗ ಅಂತ ಹೆಸರು ಇದಕ್ಕೆ. 3 ಶುಭ ಗ್ರಹಗಳಿದ್ದಾಗ ಭದ್ರಯೋಗ, ಮನೆ ಇಲ್ಲದವರಿಗೆ ಮನೆ ಮಾಡಿಕೊಳ್ಳುವಂತಹ ಒಂದು ಸುಸಮಯ. ಭೂಮಿ ಇದೆ, ಮನೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ, ಈಗ ಕಟ್ಟಲಿಕ್ಕೆ ಆರಂಭ ಮಾಡಿ ಒಳ್ಳೆ ಮನೆ ಆಗ್ತದೆ. ಭೂಮಿನೇ ಖರೀದಿ ಮಾಡಲಿಲ್ಲ, ಮನೆ ಕಟ್ಟೋದು ಹೇಗೆ? ಭೂಮಿ ಖರೀದಿ ಮಾಡುವುದಕ್ಕೂ ಒಳ್ಳೆಯ ಸಮಯವಾಗಿರ್ತಕ್ಕಂಥದ್ದು. ಒಟ್ಟಾರೆ ಈ ಸಮಯ ನಿಮಗೆ ಹಣಕಾಸು ಒದಗಿಸಿಕೊಡ್ತದೆ. ಕೈಯಲ್ಲಿ ಹಣ ಇಲ್ಲದೆ ಹೋದರೂ ಅದೆಲ್ಲವೂ ಸಹಿತವಾಗಿ ನೆರವೇರ್ತದೆ. ಯೋಗಗಳು ಬಂದಾಗ ಆ ಯೋಗಗಳು ಯೋಗ್ಯತೆ ಯಾರಿಗಿದೆ ಹೇಳುವಂಥದ್ದನ್ನು ನೋಡಿ ಫಲವನ್ನು ನೀಡ್ತದೆ. ಆದ್ದರಿಂದ ಇವತ್ತಿನ ದಿವಸದ ಗ್ರಹ ಸ್ಥಿತಿಯಲ್ಲಿ ನೀವು ಯೋಗ್ಯರು. ಆದ್ದರಿಂದ ನಿಮಗೆ ಫಲ ನೀಡುವಂತಹ ಸಾಧ್ಯತೆ ಇದೆ. ಸಾಧ್ಯವಾದಷ್ಟು 3 ಗ್ರಹಗಳಿಗೂ ಸಹಿತವಾಗಿ ದಾನಗಳನ್ನು ಮಾಡಿಕೊಳ್ಳಿ. ಶುಕ್ರನ ಪ್ರೀತಿಗಾಗಿ ಅವರೇ ಕಾಳುದಾನ, ಗುರುವಿನ ಪ್ರೀತಿಗಾಗಿ ಚಣಕ ದಾನ, ಚಣಕ ಅಂದರೆ ಕಡಲೆಕಾಳು ದಾನ, ಬುಧನ ಪ್ರೀತಿಗಾಗಿ ಹೆಸರು ಕಾಳು ದಾನ, ಇವುಗಳನ್ನು ಮಾಡ್ಕೊಳ್ಳಿ. ಆಗ 3 ಗ್ರಹಗಳು ತುಷ್ಟರಾಗಿ ನಿಮ್ಮ ಕಷ್ಟವನ್ನು ದೂರ ಇಡ್ತಾರೆ.
ಮಾಡಿಕೊಳ್ಳಿ. 5 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಉತ್ತರ ದಿಕ್ಕಿನಲ್ಲಿ ನಿಮ್ಮ ವ್ಯವಹಾರ ಮಾಡಿಕೊಳ್ಳೋದ್ರಿಂದ, ಪೂರ್ವ ದಿಕ್ಕಿನಲ್ಲಿ ವ್ಯವಹರಿಸುವುದರಿಂದ ನಿಮಗೆ ಕ್ಷೇಮ ಉಂಟಾಗ್ತದೆ. ಹಸಿರು ಬಣ್ಣದ ಬಟ್ಟೆ ನಿಮಗೆ ಯೋಗ್ಯವಾಗಿರ್ತದೆ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ಪಂಚಮ ರಾಶಿಯಲ್ಲಿದ್ದಾನೆ, ನೀಚ ಸ್ಥಾನದಲ್ಲಿದ್ದಾನೆ. ಹೀಗಾಗಿ ನೀಚ ಜನರಿಂದ ಏನಾದರೂ ತೊಂದರೆ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು, ಕಷ್ಟ ಅಧಿಕವಾಗುವಂತಹ ಸಾಧ್ಯತೆ, ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಸಂಭವ, ಆರೋಗ್ಯದಲ್ಲಿ ವೈದ್ಯರ ಸಲಹೆ, ಜೊತೆಯಲ್ಲಿ ತಂದೆ ತಾಯಿಗಳ ಮನಸ್ತಾಪವನ್ನು ದೂರ ಮಾಡುವುದಕ್ಕೋಸ್ಕರವಾಗಿ ಸುಬ್ರಹ್ಮಣ್ಯ ದೇವರಲ್ಲಿ ಪ್ರಾರ್ಥನೆ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮವಾಗ್ತದೆ. ದುರ್ಗಾ ದೇವತಾ ಆರಾಧನೆಯಿಂದ ನಿಮ್ಮೆಲ್ಲ ಕಷ್ಟ ದುರಿತಗಳು ದೂರವಾಗುವಂತಹ ಸಾಧ್ಯತೆಗಳು. ನೀವು ವಿಶೇಷವಾಗಿ 2 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲಕರವಾಗಿರ್ತದೆ. ಪೂರ್ವ ದಿಕ್ಕು ಅಥವಾ ದಕ್ಷಿಣ ದಿಕ್ಕಿನ ವ್ಯವಹಾರದಿಂದ ಕ್ಷೇಮದ ಲಕ್ಷಣಗಳು ಕಂಡುಬರುತ್ತದೆ ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ಕಾಲದರ್ಶನದಲ್ಲಿ. ಈಗ ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ಕರ್ಮದಲ್ಲೇ ಇದ್ದಾನೆ, ಮಾಂದ್ಯಯುತನಾಗಿದ್ದಾನೆ. ಹೀಗಾಗಿ ಉದ್ಯೋಗದ ವಿಷಯದಲ್ಲಿ ಸ್ವಲ್ಪ ತೊಂದರೆ, ಉದ್ಯೋಗದಿಂದ ತೆಗೆದುಹಾಕ್ಬೋದು ಅಥವಾ ಉದ್ಯೋಗ ಹಿನ್ನಡೆ ಉಂಟಾಗುವ ಸಾಧ್ಯತೆ. ಬೇರೆ ಉದ್ಯೋಗ, ಆ ಉದ್ಯೋಗ ಬೇಕಾದರೂ ಮಾಡಿ, ಬೇಡದೆ ಹೋದರೆ ಇಲ್ಲ, ಮನೆ ಹೋಗಿ ಅಂತ ಹೇಳ್ತಾರೆ. ಈ ರೀತಿಯಲ್ಲಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಮಾಂದಿಯ ಯುತಿ ಇದೆ, ಶನಿಯ ದೃಷ್ಟಿ ಇದೆ, ಆದ್ದರಿಂದ ಈ ರೀತಿಯಂತಹ ತೊಂದರೆಗಳು. ನೋಡಿ, ನಿಮ್ಮ ರಾಶಿಯಿಂದ ವಿಶೇಷವಾಗಿ ಅಷ್ಟಮ ಸ್ಥಾನದಲ್ಲಿ 8ನೇ ಮನೆಯಲ್ಲಿ ಶನಿ ಮಹಾತ್ಮ ಇದ್ದಾನೆ. ಆ ಶನಿ ಮಹಾತ್ಮನ ದೃಷ್ಟಿ ಧನಸ್ಥಾನಕ್ಕೆ ಇದ್ದದ್ರಿಂದ ಬರಬೇಕಾದಂಥ ಹಣ ಬರೋದಿಲ್ಲ. ಅದಕ್ಕಾಗಿ ನಾನಾ ದೇವರಿಗೆ ಪ್ರಾರ್ಥನೆಯನ್ನು ಮಾಡ್ತೀರಿ, ಏನೂ ಪ್ರಯೋಜನ ಆಗೋದಿಲ್ಲ, ಸಾಕಷ್ಟು ಸಂಕಷ್ಟವನ್ನು ಅನುಭವಿಸ್ತೀರಿ. ಅಷ್ಟಮ ಶನಿಯ ಕಾಟ, ಸಪ್ತಮದ ರಾಹುವಿನ ಕಾಟ. ದೋಷ ಪರಿಹಾರಕ್ಕೆ ನಾಗಶಾಂತಿ, ಆಶ್ಲೇಷಾಬಲಿ ಅಥವಾ ವಿಶೇಷವಾಗಿ ದುರ್ಗಾದೇವತಾ ಉಪಾಸನೆಯನ್ನು ಮಾಡಿಕೊಳ್ಳುವುದರಿಂದ ಕಷ್ಟದಿಂದ ಮುಕ್ತರಾಗುವಂತಹ ಸಾಧ್ಯತೆ ಸಿಂಹರಾಶಿಯವರಿಗೆ. 1 ನಿಮ್ಮ ಸಂಖ್ಯೆ ಬಳಕೆ ಮಾಡಿಕೊಳ್ಳಿ. ಕೆಂಪು ಬಣ್ಣದ ಬಟ್ಟೆಗಳು ನಿಮಗೆ ವಿಶೇಷವಾದಂತಹ ಫಲವನ್ನು ನೀಡುತ್ತದೆ. ಸಕಲ ಅಲರ್ಜಿ ನಿವಾರಣೆಗಾಗಿ ನೀವು ಪೂರ್ವ ದಿಕ್ಕಿನಲ್ಲಿ ಅಥವಾ ದಕ್ಷಿಣ ದಿಕ್ಕಿನಲ್ಲಿ ಇಷ್ಟ ದೇವತಾ ಪೂಜೆಯನ್ನು ಮಾಡುವುದರಿಂದ ಕಷ್ಟ ನಿವಾರಣೆಯಾಗಿ ಸುಖ ಪ್ರಾಪ್ತಿಯಾಗ್ತದೆ ಸಿಂಹರಾಶಿಯವರಿಗೆ. ಈಗ ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ 7ನೇ ಮನೆಯಲ್ಲಿ ಶನಿ ನಿಂತು ನೋಡ್ತಾ ಇದ್ದಾನೆ. ಹಾಗಂತ ಕರ್ಮರಾಶಿಯಲ್ಲಿ 3 ಗ್ರಹಗಳು ನಿಮಗೆ ಅನುಕೂಲವನ್ನು ಮಾಡಿಕೊಡುವಂಥವು. ಹಾಗಂತ 3 ಗ್ರಹಗಳ ದೃಷ್ಟಿಯೂ ನಿಮ್ಮ ರಾಶಿಯ ಮೇಲಿಲ್ಲ, ಶನಿ ಮಾತ್ರ ನಿಮ್ಮನ್ನು ನೋಡ್ತಾ ಇದ್ದಾನೆ. ಅದರಿಂದ ತುಂಬ ಜಾಗೃತಿಯಾಗಿರಬೇಕಾಗಿರ್ತಕ್ಕಂಥದ್ದು. ಗ್ರಹ ಬಲ, ಗುರುವಿನ ಬಲ ಇದ್ದರೂ ಸಹಿತವಾಗಿ ಶನಿಯ ಬಲ ಜಾಸ್ತಿಯಾಗಿದೆ. ಆ ಶನಿಯ ಬಲ ಇದ್ದದ್ದರಿಂದ ತೊಂದರೆಗಳು ಜಾಸ್ತಿ ಆಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕುಟುಂಬದಲ್ಲಿ ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾದಂತಹ ಸಂದರ್ಭ ಬರ್ತದೆ. ಒಂದು ಸಮಸ್ಯೆ ಮುಗಿಯುವಾಗ ಮತ್ತೊಂದು ಸಮಸ್ಯೆಗಳು, ಕೋರ್ಟ್ ಕಚೇರಿ ವ್ಯವಹಾರಗಳು ಅಥವಾ ತೆರಿಗೆ ಪಾವತಿಯನ್ನು ಸಂಧಾಯಿಸುವಂತಹದ್ದು. ಒಟ್ಟಾರೆ ಈ ರೀತಿಯಂತಹ ಹಲವು ಸಮಸ್ಯೆಗಳನ್ನು ಎದುರಿಸಬೇಕಾದಂತಹ ಸಂದರ್ಭ ಇರತಕ್ಕಂತಹದ್ದು ಕನ್ಯಾ ರಾಶಿಯವರಿಗೆ. ಕನ್ಯಾ ರಾಶಿಯವರು ದೋಷ ನಿವಾರಣೆಗಾಗಿ ನೀವು ಸತ್ಯನಾರಾಯಣನ ಪೂಜೆಯನ್ನು ಮಾಡಿಕೊಳ್ಳುವುದರಿಂದ, ಸತ್ಯನಾರಾಯಣನ ಅನುಗ್ರಹವನ್ನು ಪಡೆದುಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗುವಂತಹ ಲಕ್ಷಣಗಳು. ಚತುರ್ದಶಿ ಸಾಯಂಕಾಲ ಹುಣ್ಣಿಮೆ ಬರ್ತದೆ. ನಾಳೆಯ ದಿವಸ ಖಾರ ಹುಣ್ಣಿಮೆ. ವಿಶೇಷವಾಗಿ ಸಾಯಂಕಾಲ ಸಂದರ್ಭದಲ್ಲಿ ಇವತ್ತೇ ಸತ್ಯನಾರಾಯಣ ಪೂಜೆಯನ್ನು ಮಾಡಿಕೊಳ್ಳಿ. ಆಗ ಸತ್ಯನಾರಾಯಣನ ಅನುಗ್ರಹದಿಂದ ನಿಮ್ಮ ಕಷ್ಟಗಳು ದೂರವಾಗಿ ಸುಖ ಪ್ರಾಪ್ತಿ, ನೆಮ್ಮದಿ ಕುಟುಂಬದಲ್ಲಿ ಇವತ್ತಿನ ದಿವಸ ಕನ್ಯಾ ರಾಶಿಯವರಿಗೆ. ತುಲಾ ರಾಶಿಯವರ ಫಲವನ್ನು ನೋಡುವಾಗ ಶುಕ್ರನು ಭಾಗ್ಯದಲ್ಲಿದ್ದಾನೆ, ಭಾಗ್ಯ ವೃದ್ಧಿಯಾಗುವಂತಹ ಲಕ್ಷಣಗಳು. ಆರೋಗ್ಯ ಭಾಗ್ಯ ವೃದ್ಧಿಯಾಗ್ತದೆ, ಮನಸ್ಸಿಗೆ ಉಲ್ಲಾಸ ಬೆಳೀತದೆ, ಕುಟುಂಬದವರೆಲ್ಲರೂ ನಿಮ್ಮನ್ನು ಮಾತನಾಡಿಸ್ತಾರೆ, ಕುಟುಂಬದ ಹಿರಿತನವನ್ನು ಕೊಡುವಂತಹ ಸಾಧ್ಯತೆ ಇದೆ. ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಮನೆ ದೇವರ ಪೂಜೆ ಪುನಸ್ಕಾರಗಳು ನಿಮ್ಮ ಪಾಲಿಗೆ ದೈವಾನುಕೂಲ ನಿಮಗೆ ಒದಗಿ ಬಂದಿದೆ. ನೋಡಿ, ಭಾಗ್ಯದಲ್ಲಿ 3 ಶುಭಗ್ರಹಗಳು. ಹೀಗಾಗಿ ಪಿತ್ರಾರ್ಜಿತವಾಗಿ ಬಂದಿರತಕ್ಕಂತಹ ಆಸ್ತಿ ಪಾಸ್ತಿಗಳ ಒಡೆತನವೂ ನಿಮಗೆ ಬರುವಂತಹ ಸಾಧ್ಯತೆ. ದೋಷ ನಿವಾರಣೆಗಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಇವತ್ತಿನ ದಿವಸ ಸುಬ್ರಹ್ಮಣ್ಯೇಶ್ವರನ ಪೂಜೆ ಮಾಡಿಕೊಳ್ಳಿ. ಕೇವಲ ನಾಗರ ಪೂಜೆ ಮಾತ್ರ ಮಾಡಿದರೆ ಸಾಲದು, ಸುಬ್ರಹ್ಮಣ್ಯ ದೇವರ ಅನುಗ್ರಹ ಪಡೆಯುವುದರಿಂದಲೂ ಕಷ್ಟ ನಿವಾರಣೆಯಾಗಿ ಸುಖ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಇಂದಿನ ದಿವಸ ತಮಗೆಲ್ಲರಿಗೂ ಸಹಿತವಾಗಿ. ಅಂದರೆ ತುಲಾ ರಾಶಿಯವರಿಗೆ ದೋಷ ನಿವಾರಣೆಗೆ ಸುಬ್ರಹ್ಮಣ್ಯನ ಪ್ರಾರ್ಥನೆ. 5-6 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ. ಹಸಿರು ಬಣ್ಣದ ಬಟ್ಟೆಗಳನ್ನು ಧರಿಸುವುದರಿಂದ ನಿಮಗೆ ಭಾಗ್ಯ ವೃದ್ಧಿ ಆಗ್ತದೆ. ಪೂರ್ವ ದಿಕ್ಕಿನಲ್ಲಿ ವ್ಯವಹಾರವನ್ನು ಮಾಡುವುದರಿಂದ, ಉತ್ತರ ದಿಕ್ಕಿನಲ್ಲಿ ವ್ಯವಹರಿಸುವುದರಿಂದ ನಿಮ್ಮ ಕಷ್ಟ ನಿವಾರಣೆಯಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣಗಳು ಇವತ್ತಿನ ದಿವಸ ತುಲಾ ರಾಶಿಯವರಿಗೆ. ಈಗ ವೃಶ್ಚಿಕ ರಾಶಿ ನೋಡಿ, ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಭಾಗ್ಯಾಧಿಪತಿಯಂತಹ ಚಂದ್ರನು ನೀಚ ಸ್ಥಾನದಲ್ಲಿದ್ದಾನೆ. ನೀಚ ವ್ಯಕ್ತಿಗಳಿಂದ ಏನಾದರೂ ತೊಂದರೆಗಳು ಉಂಟಾಗ್ತದೆ ಅಥವಾ ಕೆಟ್ಟ ಕೆಲಸವನ್ನು ಮಾಡಿದ್ದೀರಿ ಅಂತ ಜನ ಅಂದುಕೊಳ್ಳುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕೆಟ್ಟ ನಡತೆಯವರು ಹೇಳುವಂತಹ ಭಾವನೆಯನ್ನು ಸೂಚಿಸಬಹುದು. ತುಂಬ ಜಾಗ್ರತೆ ಇರಬೇಕು. ಪಂಚಮಶನಿಯ ಕಾಟ, ಅವಮಾನ ಅಪವಾದಾದಿಗಳು ಬರುವಂತಹ ಸಾಧ್ಯತೆ.
ನೀವು ಸಹಿತವಾಗಿ ಅಪರಾಧಿಗಳಾಗಿ ಕಾಣಿಸುವಂತಹ ಸಾಧ್ಯತೆ ಇರತಕ್ಕಂಥದ್ದು ಇವತ್ತಿನ ದಿನ. ನೋಡಿ, ನಿಮಗೆ ಯಾವುದೇ ಶುಭ ಗ್ರಹಗಳ ದೃಷ್ಟಿ ಇಲ್ಲ. ರವಿ ಮತ್ತು ಮಾಂದಿಯರ ದೃಷ್ಟಿ ಇದೆ ಬಿಟ್ಟರೆ ಬಾಕಿ ಯಾವುದೇ ಶುಭ ಗ್ರಹಗಳ ದೃಷ್ಟಿ ಇಲ್ಲದ ಕಾರಣ ಹಲವಾರು ಸಮಸ್ಯೆಗಳನ್ನು ವೃಶ್ಚಿಕ ರಾಶಿಯವರು ಎದುರಿಸಬೇಕಾಗ್ತದೆ. ಪರಿಹಾರಕ್ಕಾಗಿ ಸುಬ್ರಹ್ಮಣ್ಯನ ಪ್ರಾರ್ಥನೆ ಜೊತೆಯಲ್ಲಿ ಅಯ್ಯಪ್ಪ ದೇವರ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗುವಂತಹ ಲಕ್ಷಣ. ಕೆಂಪು ಬಣ್ಣದ ಬಟ್ಟೆಗಳು, ಜೊತೆಯಲ್ಲಿ 9ರ ಸಂಖ್ಯೆ, ನವಧಾನ್ಯಗಳ ದಾನ ಹಾಗೂ ವಿಶೇಷವಾಗಿ ಸುಬ್ರಹ್ಮಣ್ಯ ದೇವರು ಉತ್ತರ ದಿಕ್ಕಿನಲ್ಲಿ ಪೂರ್ವಾಮುಖವಾಗಿರ್ತಕ್ಕಂತಹ ಸುಬ್ರಹ್ಮಣ್ಯ ದೇವರ ಅನುಷ್ಠಾನ ಇವೆಲ್ಲವೂ ಹಿತಕರವಾಗಿರ್ತಕ್ಕಂಥದ್ದು. ಮಾಡಿಕೊಳ್ಳಿ, ಶುಭವಾಗುತ್ತೆ ವೃಶ್ಚಿಕ ರಾಶಿಯವರು. ಈಗ ಧನುರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿ 3 ಶುಭ ಗ್ರಹಗಳು, ತ್ರಿಗ್ರಹ ಯೋಗ, 3 ಜನ ಸಜ್ಜನರಿಂದ ನಿಮಗೆ ಒಳ್ಳೆಯ ಕೆಲಸ ಆಗ್ತದೆ ಇವತ್ತಿನ ದಿವಸ. 3 ಇಲ್ಲದಿದ್ದರೂ ಒಬ್ಬ ಸಜ್ಜನನಾದರೂ ನಿಮಗೆ 3 ರೀತಿಯಾದಂತಹ ಕೆಲಸವನ್ನು ಕೊಡ್ತಾನೆ. ಒಳ್ಳೊಳ್ಳೆಯ ಕೆಲಸವನ್ನು ಮಾಡುವಂತಹ ಒಂದು ಸುಯೋಗದ ಲಕ್ಷಣಗಳು ಕ್ಷಣಗಳು ಇಂದಿನ ದಿವಸ ಧನುರಾಶಿಯವರಿಗೆ. ಹಾಗಂತ ದೋಷ ಏನಾದರೂ ಇದೆಯಾ ಅಂತಂದ್ರೆ ಇದೆ. 4ನೇ ಮನೆಯಲ್ಲಿ ಶನಿ ಮಹಾತ್ಮ ನಿಂತಿದ್ದಾನೆ ಸುಖ ಸ್ಥಾನದಲ್ಲಿ. ಆದ್ದರಿಂದ ಸುಖಕ್ಕೆ ಅಡ್ಡಿಯಾಗಿ, ಅಡಚಣೆಯಾಗಿ, ತೊಂದರೆಯಾಗಿ ಕೆಲಸ ಕಾರ್ಯಗಳು ಕೆಟ್ಟು ಹೋಗುವಂತಹ ಸಾಧ್ಯತೆಯೂ ಇದೆ. ಪರಿಹಾರಕ್ಕಾಗಿ ಶನಿ ಶಾಂತಿ ಮಾಡ್ಕೊಳ್ಳಿ, ಜೊತೆಯಲ್ಲಿ ನಾಗದೇವರ ಪೂಜೆಯನ್ನು ಮಾಡ್ಕೊಳ್ಳಿ. ಆಗ ನಿಮ್ಮ ಕಷ್ಟಗಳು ನಿವಾರಣೆಯಾಗುವಂತಹ ಲಕ್ಷಣಗಳು. ನೀವು ಬಳಸಬೇಕಾಗಿರ್ತಕ್ಕಂತಹ ಸಂಖ್ಯೆ 3. ನೀವು ಹಳದಿ ಬಣ್ಣದ ವಸ್ತ್ರಗಳನ್ನು ಧರಿಸುವುದರಿಂದ ಕ್ಷೇಮ. ವಿಶೇಷವಾಗಿ ನಾಗದೇವರಿಗೆ ಅರಿಶಿಣದ ಅಭಿಷೇಕವನ್ನು ಮಾಡಿಸುವುದರಿಂದ ಕ್ಷೇಮವಾಗ್ತದೆ. ಜೊತೆಯಲ್ಲಿ ಉತ್ತರ ದಿಕ್ಕಿನಲ್ಲಿರ್ತಕ್ಕಂತಹ ಸುಬ್ರಹ್ಮಣ್ಯ ದೇವರ ದರ್ಶನ, ನಾಗದೇವರ ದರ್ಶನವನ್ನು ಮಾಡಿಕೊಳ್ಳುವುದರಿಂದ ನಿಮ್ಮೆಲ್ಲ ಕಷ್ಟಗಳು ನಿವಾರಣೆಯಾಗಿ ಸುಖ ಪ್ರಾಪ್ತಿ ಆಗುವಂತಹ ಲಕ್ಷಣ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ ಧನುರಾಶಿಯವರು. ಈಗ ಮಕರ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ 6ನೇ ಭಾವದಲ್ಲಿ 3 ಗ್ರಹಗಳು. ಶತ್ರುಗಳ ಮನೆಯಲ್ಲಿ ಸಜ್ಜನರು ಸಹಿತವಾಗಿ ಶತ್ರುತ್ವವನ್ನು ಅನ್ವಯಿಸಬೇಕಂತಹ ಸಂದರ್ಭ ಬರ್ತದೆ. ಸಜ್ಜನರಿಗೂ ಸಹಿತವಾಗಿ ಕಷ್ಟ ಬರುವಂತಹದ್ದಿದೆ. ನೋಡಿ, ಪಂಚಮ ಸ್ಥಾನದಲ್ಲಿ ರವಿಮಾಂದಿಯರ ಯುತಿ ಇದ್ದದ್ದರಿಂದ ಮಕ್ಕಳಿಗೆ ಪಿತೃದೋಷ ಕಾಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಅದಕ್ಕೋಸ್ಕರವಾಗಿ ಮಾಂದಿ ಶಾಂತಿಯನ್ನು ಮಾಡಿಕೊಳ್ಳಿ. ಆ ಮಾಂದಿ ಶಾಂತಿಯಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗ್ತದೆ. ಅದಲ್ಲದೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು, ಗುಳಿಗನ ಪೂಜೆ ಅಥವಾ ಸೂರ್ಯನಾರಾಯಣನ ಪೂಜೆ ಅಥವಾ ಶನಿದೇವರ ಪೂಜೆಯನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗುವಂತಹ ಲಕ್ಷಣಗಳು. ಕಷ್ಟಗಳು ಮನುಷ್ಯನಿಗೆ ಅಪಾರ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕಷ್ಟ ಇದ್ದೇ ಇರ್ತದೆ, ಸಾಯಂಕಾಲದಿಂದ ಬೆಳಗಿನವರೆಗೂ ಕಷ್ಟ ಇದ್ದೇ ಇರ್ತದೆ ಕೆಲವರಿಗೆ. ಪರಿಹಾರಕ್ಕಾಗಿ ನೀವು ಇವತ್ತಿನ ದಿವಸ ವಿಶೇಷವಾಗಿ ಶನಿದೇವರ ಪೂಜೆ ಜೊತೆಯಲ್ಲಿ ಗುರುದೇವರ ಪೂಜೆಯನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ. ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 8 ಮತ್ತು 4 ಬಳಸಿಕೊಳ್ಳಿ. ಜೊತೆಯಲ್ಲಿ ಪೂರ್ವ ದಿಕ್ಕು ಅಥವಾ ಉತ್ತರ ದಿಕ್ಕಿನಲ್ಲಿರ್ತಕ್ಕಂತಹ ದೇವತಾ ಆರಾಧನೆಯಿಂದ ನಿಮ್ಮ ಕಷ್ಟ ದೋಷಗಳು ನಿವಾರಣೆಯಾಗಿ ಇಷ್ಟಾರ್ಥ ಸಿದ್ಧಿಯಾಗುವಂತಹ ಲಕ್ಷಣ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ. ಮಕರ ರಾಶಿಯವರು ಇವತ್ತಿನ ಕಾಲ ಲಕ್ಷಣದಲ್ಲಿ ಮಕರ ರಾಶಿಯವರು 8, 4 ಬಳಸಿಕೊಳ್ಳಿ. ಕಪ್ಪು, ನೀಲಿ, ಹಸಿರು ಬಣ್ಣದ ಬಟ್ಟೆಗಳನ್ನು ಧರಿಸಿ ಉತ್ತರ ದಿಕ್ಕಿನಲ್ಲಿ ವ್ಯವಹಾರವನ್ನು ಮಾಡುವುದರಿಂದ ಕ್ಷೇಮವಾಗ್ತದೆ. ಈಗ ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ರಾಹು ಇದ್ದಾನೆ. ರಾಹು ಸರ್ಪಃ, ನಾಗದೇವರ ಅನುಗ್ರಹ ಬೇಕು ಕುಂಭರಾಶಿಯವರಿಗೆ. ನೋಡಿ, ನಾಗನ ಸಾನ್ನಿಧ್ಯದಲ್ಲೇ ನಾವಿದ್ದೇವೆ ಇವತ್ತಿನ ದಿವಸ. ಪೂಜಿಸಲ್ಪಟ್ಟಂತಹ ನಾಗದೇವರು, 3 ನಾಗದೇವರ ಸನ್ನಿಧಾನ ಇದೆ. ತುಂಬಾ ವಿಶೇಷವಾಗಿರತಕ್ಕಂತಹದ್ದು. ಆ ನಾಗದೇವರ ಅನುಗ್ರಹವನ್ನು ನೀವು ಪಡ್ಕೊಂಡು ಬಿಟ್ರೆ ಹೇಳಾದ್ರೆ ನಿಮಗೆ ಮತ್ತೇನು ಹೇಳಿ. ನಾಗದೇವರು ಎಲ್ಲವನ್ನು ಕೊಡ್ತಾನೆ. ಇಲ್ಲದಿದ್ರೆ ಸರ್ವ ಸಂಪದ್ ವಿನಾಶಕೃತೋ, ಸಕಲ ಸಂಪತ್ತನ್ನು ನಾಶ ಮಾಡ್ತಾನೆ. ತುಂಬಾ ಜಾಗೃತೆಯಾಗಿರಿ. ದೋಷ ನಿವಾರಣೆಗಾಗಿ ನಾಗನಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿ ಅಥವಾ ಎಳನೀರಿನಿಂದ ಅಭಿಷೇಕವನ್ನು ಮಾಡಿ ನಾಗದೇವರ ಪ್ರಸಾದವನ್ನು ತಲೆಯಲ್ಲಿ ಮುಡಿಯುವುದರಿಂದ ಕಷ್ಟಗಳು ದೂರವಾಗಿ ಸುಖ ನೆಮ್ಮದಿ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಕುಂಭರಾಶಿಯವರಿಗೆ. ಕುಂಭರಾಶಿಯವರು 7 ಮತ್ತು 8 ನಿಮ್ಮ ಸಂಖ್ಯೆ. ಬಿಳಿ ಬಣ್ಣ, ಕೇಸರಿ ಬಣ್ಣ, ಹಳದಿ ಬಣ್ಣ, ಕಾಕಿ ಬಣ್ಣ, ಕಾವಿ ಬಣ್ಣ ಇವೆಲ್ಲವೂ ನಿಮಗೆ ಆಗಿ ಬರುವಂತಹ ಬಣ್ಣಗಳು. ಜೊತೆಯಲ್ಲಿ ಉತ್ತರ ದಿಕ್ಕಿನಲ್ಲಿರ್ತಕ್ಕಂತಹ ವಿಶೇಷವಾದಂತಹ ಆಂಜನೇಯನ ಅನುಗ್ರಹವನ್ನು ಪಡೆಯುವುದರಿಂದ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಮಾಡ್ಕೊಳ್ಳಿ, ಶುಭವಾಗುತ್ತೆ ಕುಂಭರಾಶಿಯವರು. ಈಗ ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಶನಿ ಮಹಾತ್ಮನಿದ್ದಾನೆ. ಆ ಶನಿ ಮಹಾತ್ಮನಿಗೂ ಸಹಿತವಾಗಿ ನಾವು ರಾಹುವಿನ ಚಿಂತನೆಯನ್ನು ಮಾಡ್ತೇವೆ ಅಥವಾ ನಾಗನ ಚಿಂತನೆಯನ್ನು ಮಾಡ್ತೇವೆ. ಹಾಗಿದ್ದಾಗ ಅತಿಯಾದ ಶನಿಯ ಕೋಪ ಇದೆ, ನಾಗದೇವತಾ ಪೂಜೆಯನ್ನು ಮಾಡಿ. ಅತಿಯಾದ ಶನಿಯ ಕೋಪದಿಂದ ಸಾಕಷ್ಟು ನಷ್ಟವಾಗ್ತಾ ಇದೆ. ಆಗ ನಾಗದೇವರಿಗೆ ಗರಿಕೆಯಿಂದ ನೀವು ಅರ್ಚನೆಯನ್ನು ಮಾಡಿ. ಆಗ ನಿಮ್ಮ ಕಷ್ಟಗಳು ನಿವಾರಣೆಯಾಗ್ತದೆ. ಶನಿದೇವರ ಅಷ್ಟೋತ್ತರದಿಂದ ಶನಿದೇವರಿಗೆ ತಿಲಾರ್ಚನೆಯನ್ನು ಮಾಡುವುದರಿಂದ ಎಳ್ಳಿನ ಕಾಳಿನಷ್ಟು ದೋಷವಿಲ್ಲದೆ ನಿಮ್ಮ ಕೆಲಸ ಕಾರ್ಯಗಳು ಶುಭವಾಗಿ ಆಗ್ತದೆ. ಒಳ್ಳೊಳ್ಳೆಯ ಜನರಿಂದ ಕೆಲಸ ಕಾರ್ಯಗಳು ಆಗುವ ಸಾಧ್ಯತೆ ಇರತಕ್ಕಂತಹದ್ದು. ಮುತ್ಸದ್ದಿಗಳಿಂದ ನಿಮ್ಮ ಕೆಲಸ ಕಾರ್ಯಗಳು ಆಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಗಣ್ಯ ವ್ಯಕ್ತಿಗಳಿಂದ ನಿಮ್ಮ ಕೆಲಸ ಕಾರ್ಯ ಆಗ್ತದೆ. ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 3.
ಹಳದಿ ಬಣ್ಣ, ಉತ್ತರ ದಿಕ್ಕು ಇವೆಲ್ಲವೂ ಸಹಿತವಾಗಿ ನಿಮಗೆ ಅನುಕೂಲವನ್ನು ತರ್ತದೆ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ. ಮೀನರಾಶಿಯವರು 12 ರಾಶಿಯವರು ಇವತ್ತಿನ ದಿವಸದ ಸಕಲ ದೋಷ ನಿವಾರಣೆಗಾಗಿ ಸಾಧ್ಯವಾದಲ್ಲಿ ಸಾಯಂಕಾಲದಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗಿ ಸುಖ ಪ್ರಾಪ್ತಿ, ನೆಮ್ಮದಿ 12 ರಾಶಿಯವರಿಗೆ. ವೀಕ್ಷಕರೇ, ಈಗಾಗಲೇ ಷಷ್ಠಿ ಪೂರ್ತಿ ಶಾಂತಿಯ ಬಗ್ಗೆ ತಾವೆಲ್ಲ ತಿಳಿದುಕೊಳ್ತಾ ಇದ್ದೀರಿ. ಜುಲೈ 5ನೇ ತಾರೀಕಿನಂದು ಮಹಾಮೃತ್ಯುಂಜಯ ದೇವಸ್ಥಾನ ಕಾಡುಗೆರೆಯಲ್ಲಿ ವಿಶೇಷವಾಗಿ ಷಷ್ಠಿ ಪೂರ್ತಿ ಶಾಂತಿ, ಸಪ್ತತಿ ಅರ್ಥಾತ್ 70ರಲ್ಲಿ ಮಾಡುವಂತಹ ಭೀಮರಥ ಶಾಂತಿ, ಅಶೀತಿಹಿ 80ರಲ್ಲಿ ಮಾಡುವಂತಹ ವಿಜಯರಥ ಶಾಂತಿ, ದ್ವಿಶೀತಿಹಿ ಅಂದರೆ 82ನೇ ವಯಸ್ಸಲ್ಲಿ ಮಾಡತಕ್ಕಂತಹ ಸಹಸ್ರಚಂದ್ರ ದರ್ಶನ ಶಾಂತಿ. ಈ ಶಾಂತಿಗಳೆಲ್ಲವೂ ಸಹಿತವಾಗಿ ಜರುಗ್ತದೆ. ನಿಮಗೇನಾದರೂ ಮಾಡಿಸಿಕೊಳ್ಳಬೇಕು ಅನ್ನುವಂತಹ ಸದಿಚ್ಛೆ ಇದ್ದಲ್ಲಿ ಮಾಡಿಸ್ಕೊಳ್ಳಿಕ್ಕೆ ಅವಕಾಶ. ಮಹಾಮೃತ್ಯುಂಜಯನ ಅನುಗ್ರಹವನ್ನು ಪಡೆದುಕೊಳ್ಳಿಕ್ಕೆ ಅನುಕೂಲ ಇದೆ. ದೇವಸ್ಥಾನ ಅದ್ಭುತ, ಮಹಾಮೃತ್ಯುಂಜಯ ವಿಗ್ರಹ, ಮಹಾಮೃತ್ಯುಂಜಯನ ಕೃಪಾಕಟಾಕ್ಷಕ್ಕೆ ಪಾತ್ರರಾಗ್ತೀರಿ. ಸನ್ನಿಧಾನಕ್ಕೆ ಬಂದು ಮಾಡಿಸ್ಕೊಳ್ಳಿ. ನಾನು ಬರ್ತೇನೆ, ನಿಮ್ಮ ಜೊತೆಯಲ್ಲಿ ನಾನೂ ಇರ್ತೇನೆ. ವಿಶೇಷವಾಗಿ ಶಾಂತಿಯಲ್ಲಿ ಪಾಲ್ಗೊಳ್ಳೋಣ, ಶಾಂತಿಯನ್ನು ಮಾಡಿಸಿಕೊಳ್ಳೋಣ. ವೀಕ್ಷಕರೇ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಕೆಳಗೆ ಇರತಕ್ಕಂತಹ ನಂಬರನ್ನು ಉಪಯೋಗಿಸ್ಕೊಳ್ಳಿ. ನಿಮಗೇನಾದರೂ ಶಾಂತಿ ಮಾಡಿಸಬೇಕು ಅಂತ ಆದರೆ ಈ ನಂಬರಿಗೆ ಫೋನ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಶುಭವಾಗುತ್ತೆ, ಮಂಗಳವಾಗಲಿ, ಶುಭವಸ್ತು.